ಶಿವನೇ, ನಾನು ನನ್ನ ಗುರಿ ತಲುಪೋದಿಕ್ಕೆ ಇನ್ನೂ ಎಷ್ಟು ದಿನ ಕಾಯಬೇಕು? ನನ್ನ ತಾಯಿಗೆ ನಾನು ಆದಷ್ಟು ಬೇಗ ಮರುಜೀವ ಕೊಡಬೇಕು. ನನಗೆ ನಾಗಮಣಿ ಬೇಕು. ಅದು ಎಲ್ಲಿದೆ? ನನ್ನ ಶತ್ರುಗಳು ಎಲ್ಲಿದ್ದಾರೆ ಅಂತ ತೋರಿಸು ಶಿವನೇ. ಚಿಕ್ಕಮ್ಮ ಹೇಳ್ದಾಗೆ ಪಾರ್ಶ್ವನಾಗ ರೂಪದಲ್ಲಿ ನಿನ್ನ ಸೇವೆ ಮಾಡ್ತಿದ್ದೀನಿ, ನಿನ್ನ ಧ್ಯಾನ ಮಾಡ್ತಿದ್ದೀನಿ. ಕರುಣೆ ತೋರಿಸು ಶಿವನೇ. ಬಂದಿರೋ ಪ್ರತಿ ಆಪತ್ತಲ್ಲೂ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ಯಾ. ನನ್ನ ವೈರಿಗಳಿಂದ ನನ್ನನ್ನು ಪಾರು ಮಾಡಿದ್ಯಾ. ಈಗ ನನ್ನ ಶತ್ರುಗಳು ಎಲ್ಲಿದ್ದಾರೆ ಅಂತ ನನಗೆ ತೋರಿಸು. ನಾನು ಅವರನ್ನು ಬಲಿ ತಗೊಂಡು ನನ್ನ ಕಾರ್ಯ ಸಾಧನೆ ಮಾಡಿಕೊಂಡು ನನ್ನ ಲೋಕಕ್ಕೆ ನಾನು ವಾಪಸ್ ಹೋಗ್ತೀನಿ. ಈಗ ನನಗೆ ಅವರನ್ನು ತೋರಿಸು. ಅಮೃತ, ಇದೇನಿದು? ಇಷ್ಟೊತ್ತಲ್ಲಿ ದೇವ್ರ ಧ್ಯಾನ ಮಾಡ್ತಾ ಕೂತಿದೀಯಾ? ಅಮೃತ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ? ಇದೇನು ಇಷ್ಟೊತ್ತಲ್ಲಿ ದೇವ್ರ ಪೂಜೆ ಮಾಡ್ತಾ ಇದೀಯಾ? ದೇವ್ರ ಪೂಜೆ ಧ್ಯಾನ ಮಾಡೋದಕ್ಕೆ ಏನು ಹೊತ್ತು ಗೊತ್ತು ಇಲ್ವಾ ನಿನಗೆ? ಎಷ್ಟೇ ದುರಹಂಕಾರ ನಿನಗೆ! ಅಯ್ಯೋ, ಈ ಅಜ್ಜಿ ಧ್ಯಾನ ಮಾಡೋದಕ್ಕೂ ಬಿಡ್ತಿಲ್ಲ. ನನ್ನ ಏಕಾಂತಕ್ಕೆ ಯಾಕೆ ಭಂಗ ತರ್ತಿದ್ದಾರೆ? ಶಿವನೇ, ನೀನೇ ಏನಾದರೂ ಮಾಡು. ನನ್ನ ವ್ರತ ಭಂಗ ಆಗಬಾರ್ದು. ನಾನು ಆಗಿಂದ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನಗೆ? ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಕೂತ್ಕೊಂಡಿರೋದು ನೋಡು. ನಿನಗೆ ದೊಡ್ಡವರು ಹಿರಿಯರು ಅನ್ನೋ ಗೌರವ ಇಲ್ವಾ? ಎಷ್ಟು ಜಂಬ ನಿನಗೆ! ಏನಿದು? ಇವಳನ್ನಿಷ್ಟು ಮಾತಾಡ್ಸಿದ್ರು ಬೈದ್ರು ಸುಮ್ಮನೆ ಕೂತಿದ್ದಾಳಲ್ಲ. ಶಿವನೇ, ಅಜ್ಜಿ ಹತ್ರ ಬಂದ್ರೆ ನನ್ನ ಈ ರೂಪ ಗೊತ್ತಾಗುತ್ತೆ. ಅವರನ್ನ ತಡಿ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ. ಏನಿದು? ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರಿ? ಅದಕ್ಕೆ ಇವ್ರ ಫ್ರೆಂಡ್ ಮನೇಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲಿಗಾದ್ರೂ ಹೋಗೋಕೆ ಮುಂಚೆ ಹೇಳಿ ಹೋಗ್ಬೇಕಂತ ಗೊತ್ತಾಗಲ್ವಾ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?